ಮನೆಗೋಸ್ಕರ ನೀನ್ ದುಡ್ದಿದೀಯ. ಈ ಮನೆ ಒಳ್ಳೆ ಸ್ಥಿತಿಲಿ ಇದೆ ಅಂತಂದ್ರೆ ಅದಕ್ಕೆ ನಿನ್ ಶ್ರಮನೂ ಇದೆ. ಆ ಒಂದೇ ಒಂದು ಕಾರಣಕ್ಕೆ ನಿನ್ನ ನೀನ್ ತಿದ್ಕೊಳ್ಳೋಕೆ ನಾನು ನಿನ್ಗೊಂದು ಅವಕಾಶ ಕೊಡ್ತಿದ್ದೀನಿ. ಅಜ್ಜಿ ಹೆದರ್ಕೋಬೇಡ, ಈ ವಿಷಯ ನನ್ನಲ್ಲೇ ಇರುತ್ತೆ. ನೀನಾಗಿ ನೀನ್ ತಿದ್ಕೊಂಡ್ಯೋ ಬಚಾವ್, ಇಲ್ದೆ ಹೋದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಈ ಮಾತು ನೆನ್ಪಿರ್ಲಿ. ಅಕಸ್ಮಾತ್ ಮರ್ತೋದ್ರೆ ಕೆನ್ನೆ ಮುಟ್ಟು ನೋಡ್ಕೊ, ನೆನಪಾಗುತ್ತೆ. ಮಗ ನನ್ನ ಸೊಸೆನ ದೂರ ಮಾಡಕ್ಕೆ ಮನೆ ಜನನೇ ಸೇನೆ ಕಟ್ಕೊಂಡು ಯುದ್ಧಕ್ಕೆ ನಿಂತಿದ್ದಾರೆ ಅಂತಂದ್ರೆ ಇನ್ ಕಾಯೋ ಹಾಗೆ ಇಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇವರಿಬ್ಬರಿಗೂ ಮರುಮಾಂಗಲ್ಯ ಧಾರಣೆ ಮಾಡಿಸ್ಬೇಕು. ಹೋದ್ಸಲ ರಾಮ್ಲೀಲಾ ತುಳಿದೇ ಇರೋ ಸಪ್ತಪದಿನ ಈ ಸಲ ಆಗೋ ಹಾಗೆ ನಾನ್ ಮಾಡ್ತೀನಿ. ಈ ಸಲ ಅವರಿಬ್ರು ತುಳಿಯೋ ಸಪ್ತಪದಿಯಿಂದ ರಾಮ್ಲೀಲಾ ಜೋಡಿ ಜನ್ಮ ಜನ್ಮಕ್ಕೂ ದೂರ ಆಗ್ಬಾರ್ದು. ಅವರಿಬ್ರು ಶಾಶ್ವತವಾಗಿ ಒಂದಾಗಿರ್ಬೇಕು. ನನ್ ಮಗ ನನ್ ಸೊಸೆ ನನ್ ಕಣ್ಮುಂದೆ ಅವ್ರ ಸಂಸಾರನ ಜೋಪಾನ ಮಾಡೋದನ್ನ ನಾನ್ ನೋಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಆ ಭಗವಂತನ ಹೆಸರಲ್ಲಿ ಅವರಿಬ್ಬರ ಮಧ್ಯೆ ಮತ್ತೆ ಬೆಸಿಗೆ ಹಾಕ್ಬೇಕು. ಮರುಮಾಂಗಲ್ಯ ಧಾರಣೆ ಬಗ್ಗೆ ಬೀಗ್ರ ಹತ್ರ ಈಗ್ಲೇ ಮಾತಾಡ್ಬೇಕು. ಅಪ್ಪ ಈಗ್ಲೇ ಇಷ್ಟು ಖುಷಿನ ಖರ್ಚು ಮಾಡ್ಕೋಬೇಡ. ಅಕ್ಕ ಭಾವ ಬಂದ್ಮೇಲೂ ಸ್ವಲ್ಪ ಉಳಿಸ್ಕೋ. ಅದು ಮನ್ಸಿಂದ ಆಗಿರೋ ಖುಷಿ ಕಣಮ್ಮ. ಈ ಮನ್ಸು ಅನ್ನೋದಿದೆ ಅಲ್ಲ, ಅಕ್ಷಯ ಪಾತ್ರ ಇದ್ದ ಹಾಗೆ. ಒಂದ್ ಸ್ವಲ್ಪ ಖುಷಿ ಕೊಟ್ರೆ ಸಾಕು, ಖಾಲಿ ಮಾಡಕ್ ಆಗದೆ ಇರೋಷ್ಟು ವಾಪಸ್ ಕೊಡುತ್ತೆ. ಅಮ್ಮ ಬೇಗ ಬೇಗ ಕೆಲಸ ಮುಗಿಸೋಣ. ಸರಿ ಸರಿ. ರೇವತಿ, ಹಾಗೆ ನಾನೊಂದು ಏರ್ ಫ್ರೆಶ್ನರ್ ತಂದಿದ್ದೆ, ಅದನ್ನೊಂದು ಸ್ವಲ್ಪ ಮನೆಯಲ್ಲೆಲ್ಲ ಹೊಡೆದ್ಬಿಡಮ್ಮ. ಎಜೆ ಸರ್ ಬರುವಾಗ ಘಮಘಮ ಅಂತ ಇರಲಿ. ಆಯ್ತಪ್ಪ. ಎಲ್ಲಿಟ್ಟಿದ್ಯಾ? ಅದನ್ನ ನಿಮ್ಮ ಅಮ್ಮನ ಹತ್ರ ಕೊಟ್ಟಿದ್ದೆ. ಕೌಸಲ್ಯ, ಕೌಸಲ್ಯ. ಅಯ್ಯೋ ಏನ್ರಿ ಅದು? ಆಗ ನಾವ್ ಈ ಮನೆಗೆ ಬರ್ಬೇಕಾರೆ ಒಬ್ಬೊಬ್ರು ಯೋಚನೆ ಒಂದೊಂದು ದಿಕ್ಕಲ್ಲಿತ್ತು. ಆದ್ರೆ ಈಗ ಎಲ್ಲ ಸರಿ ಹೋಗಿ ಎಲ್ಲರ ಯೋಚನೆ ಒಂದೇ ದಿಕ್ಕಲ್ಲಿದೆ, ಅಷ್ಟೇ ವ್ಯತ್ಯಾಸ. ನಿಜ ರಾಮ್, ಮನಸ್ಸು ತಿಳಿಯಾಗಿದ್ರೆ ಯಾರೇ ಬಂದ್ರೂ ನಾವು ಅವರನ್ನು ಒಪ್ಕೋತೀವಿ. ನಡಿ ಹೋಗೋಣ. ಲೀಲಾ, ಬಂದಿರೋದು ನಿನ್ ತವ್ರ ಮನೆಗೆ, ನೀನ್ ಖುಷಿಯಾಗಿರ್ಬೇಕು. ಯಾಕೊಂಥರ ಡಲ್ ಆಗಿದ್ಯಾ? ಇದೇ ಜಾಗದಲ್ಲಿ ಕೆಲವು ದಿನಗಳ ಹಿಂದೆ ಅಮ್ಮ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ಲು. ಆಗ ಇಡೀ ರಾತ್ರಿ ನಾನು ಚಳಿಲ್ ನಡಗಿದ್ದೆ. ಅವಾಗ ನೀವಿಲ್ಲಿ ಬಂದು ನನ್ನ ಕರ್ಕೊಂಡು ಹೋಗಿದ್ರಿ. ಅವಾಗ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇರಲಿಲ್ಲ. ಹಲೋ, ನನಗೆ ನಿನ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನೀನು ಪ್ರಾಬ್ಲಮ್ ಇದ್ದೀಯ ಅಂತ ಗೊತ್ತಾಗಿ ನಾನು ಇಲ್ಲಿಗೆ ಬಂದಿದ್ದು. ಪರವಾಗಿಲ್ವೇ, ಎಲ್ಲ ಜವಾಬ್ದಾರಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು. ಅಕ್ಕ ಭಾವ ಮನೇಲಿದ್ರೆ ಒಂಥರ ಖುಷಿಯಪ್ಪ. ಅವರಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ.
ಓ ಬೀಗರು ಫೋನ್ ಮಾಡ್ತಾ ಇದ್ದಾರೆ, ಏನಾದ್ರು ಬಿಟ್ಟು ಹೋಗಿದಾರ ನೋಡಮ್ಮ. ಹಾ ನೋಡ್ತೀನಪ್ಪ. ಹೇಳಿಮ್ಮ. ಬಿಗ್ರೆ, ಒಂದ್ ವಿಷಯ ಹೇಳೋಕೆ ಮರ್ತು ಬಿಟ್ಟಿದ್ದೆ. ಪುರೋಹಿತರು ಜಾತಕ ನೋಡಿದಾಗ ಹೇಳಿದ್ರು, ಮರುಮಾಂಗಲ್ಯ ಧಾರಣೆ ಆಗೋವರೆಗೂ ರಾಮ್ಲೀಲಾ ಒಟ್ಟಿಗೆ ಇರಬಾರ್ದಂತೆ. ಈಗ ಅವರಿಬ್ರು ನಿಮ್ಮನೇಲಿ ಇರೋದ್ರಿಂದ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಮ್ಮ? ಇಂಥ ಮುಖ್ಯವಾದ ವಿಷಯ ಮೊದಲೇ ಹೇಳೋದಲ್ವಾ? ರೇವತಿ ಈಗಾಗಲೇ ಅವರಿಬ್ರು ಒಂದು ರೂಮಲ್ಲಿ ಬಿಟ್ಟು ಬಂದಿದ್ದಾಳೆ. ಈಗ ಏನ್ ಮಾಡಕ್ಕಾಗತ್ತಮ್ಮ? ಅಯ್ಯಯ್ಯೋ ಬೀಗ್ರೆ, ನಾನಂತೂ ಅವ್ರಿಗೆ ಹೇಳಕ್ ಆಗೋದಿಲ್ಲ. ನೀವ್ ಅವ್ರಿಗೆ ಹೇಗೆ ಹೇಳ್ತೀರೋ ನನಗ್ ಗೊತ್ತಿಲ್ಲಪ್ಪ. ಒಟ್ಟಲ್ಲಿ ಜವಾಬ್ದಾರಿ ನಿಮ್ದು. ಕೈ ಕಾಲೇ ಆಡ್ತಾ ಇಲ್ಲ, ಏನ್ ಮಾಡಕ್ಕಾಗತ್ತೆ ಇವಾಗ? ರೇವತಿ, ನಿಮಗೆ ಈ ಮನೆ ಕಂಫರ್ಟಬಲ್ ಆಗುತ್ತೋ ಇಲ್ವೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ ರೀ. ನಾ ಆಗ್ಲೇ ಹೇಳಿದ್ನಲ್ಲ, ನೀನಿದೆಯಾ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಪಾಪ ನೀವು ಅಲ್ಲಿ ಎಲ್ಲರೂ ಇದ್ರು ಅಂತ ನೀವು ಹಾಗೆ ಹೇಳಿದ್ರಿ. ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ನಮ್ಮ ಮನೆ ಅಡ್ಜಸ್ಟ್ ಆಗುತ್ತಾ? ಯಾರಿರ್ಲಿ ಬಿಡ್ಲಿ, ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಬಟ್ ನಿನ್ನ ಕ್ಲಾರಿಟಿಗೆ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ, ನೀನು ನನ್ನ ಜೊತೆ ಇದೆಯಾ ಅಂದರೆ ನಾನು ನರಕದಲ್ಲಿದ್ದರೂ ಅದೇ ಸ್ವರ್ಗ ನನಗೆ. ನಾನು ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಕೇಳ್ತಿಯಲ್ಲ, ನೀನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸಿಕ್ಕಾಪಟ್ಟೆ ಅಂದರೆ ಎಷ್ಟಿಷ್ಟ? ಇಡೀ ಭೂಮಿನೇ ಒಂದು ವೈಟ್ ಪೇಪರ್ ಅನ್ಕೊಂಡೆ. ಆ ವೈಟ್ ಪೇಪರ್ ಮೇಲೆ ಚಿಕ್ಕದೊಂದು ಚುಕ್ಕಿ ಇಡು. ಬರ್ದಾಯ್ತು. ಆ ಚುಕ್ಕಿ ಬಿಟ್ಟು ಎಷ್ಟು ಜಾಗ ಇದೆಯೋ ಅಷ್ಟು ನಾನು ನಿನ್ನನ್ನು ಪ್ರೀತಿಸ್ತೀನಿ. ನನಗೆ ಆ ಡಾಟ್ ಇರೋ ಜಾಗನೂ ಬೇಕು. ಅದನ್ನ ಯಾಕೆ ಬಿಟ್ರಿ? ನಿನ್ನ ಪ್ರೀತಿಗೆ ದೃಷ್ಟಿ ತಗಲ್ಬಾರ್ದು ಅಂತ ದೃಷ್ಟಿ ಪಟ್ಟಿಟ್ಟಿದ್ದೀನಿ. ಹೌದಲ್ವಾ? ಅಷ್ಟು ಪ್ರೀತಿ ಮಾಡ್ತೀರಾ ನನ್ನ? ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸಾಗದೆ ನಂಗೆ ದಾರಿಯೇರು, ನನ್ನಿದೆಯ ಈ ನೆಲಕ್ಕೆ ಮಳೆಯಾದೆ ನೀನು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಅಕ್ಕ, ಭಾವ, ಚುಕ್ಕಿ, ಇಂಥ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ ಬಂದು ಏನ್ ಪ್ರಶ್ನೆ ಕೇಳ್ತಿದ್ಯಾ ನೀನು? ನಂಗದೆಲ್ಲ ಗೊತ್ತಿಲ್ಲ. ನಿನಗ್ ಭಾವ ಬೇಕಾ ನಾನ್ ಬೇಕಾ? ಚುಕ್ಕಿ, ಇದ್ದಕ್ಕಿದ್ದ ಹಾಗೆ ಏನೇ ಆಯ್ತು ನಿಂಗೆ? ನನಗ್ ಗೊತ್ತು, ಭಾವ ನಿನಗ್ ಪ್ರಪೋಸ್ ಮಾಡಿದ್ಮೇಲಿಂದ ನೀನ್ ನನಗ್ ಸರಿಯಾಗಿ ಕಾಲ್ ಮಾಡ್ತಿಲ್ಲ, ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ತಂಗಿ ಅಂತ ಒಂದು ದಿನಕ್ಕೂ ಮುದ್ದೆ ಮಾಡಿಲ್ಲ. ಆಯ್ತು ಅಕ್ಕ, ನಿನಗ್ ಭಾವನೆ ಇಂಪಾರ್ಟೆಂಟು. ಚುಕ್ಕಿ, ನಾನು ಹೇಳದ್ನ ಅರ್ಥ ಮಾಡ್ಕೊ. ನಿಮ್ ಭಾವ ನನ್ ಗಂಡ, ಅದಕ್ಕೆ ನಂಗೆ ಅವ್ರ ಮೇಲೆ ರಾಶಿ ಪ್ರೀತಿ. ನೀನು ನನ್ ಮುದ್ದು ಪುಟಾಣಿ ಅಲ್ವಾ, ಅದಕ್ಕೆ ನಿನ್ ಮೇಲೆ ನಂಗೆ ಮುದ್ದು ಜಾಸ್ತಿ. ನಾನು ಹೇಳದ್ನ ನೀಟಾಗಿ ಅರ್ಥ ಮಾಡ್ಕೊ. ನನ್ಗೆ ನೀನು ಬೇಕು, ಅವರು ಬೇಕು, ಆಯ್ತಾ? ಅಬ್ಬಾ, ಈ ತರ ನೀನ್ ನಾಟಕ ಮಾಡಿ ಅಕ್ಕನ ಭಾವನ ಬೇರೆ ಕಡೆ ಇರೋ ಹಾಗೆ ಮಾಡ್ಬೋದು. ಏನಿಲ್ಲ ಅಕ್ಕ, ನೀನು ನಮ್ಮ ಮನೆಗೆ ಯಾವಾಗ್ಲೂ ಬಂದು ಹೋಗ್ತೀಯಾ. ಆದ್ರೆ ಮೊದ್ಲಿನ ತರ ನಾವಿಬ್ರು ಒತ್ತಿಗೆ ಮಲ್ಕೋತಿದ್ವಿ, ನೀನ್ ನನಗ್ ಕತೆ ಹೇಳ್ತಿದ್ದೆ, ನನಗ್ ನಿದ್ದೆ ಮಾಡಿಸ್ತಿದ್ದೆ. ಇವಾಗ ನಿಂಗೆ ಆ ದಿನಗಳೆಲ್ಲ ಮರ್ತೇ ಹೋಗಿದೆ ಅನ್ಸತ್ತಲ್ವಾ? ಇವಾಗೇನು, ನಾನು ನಿನ್ ಜೊತೆ ನಿನ್ ರೂಮಲ್ಲಿ ಮಲ್ಕೋಬೇಕು ತಾನೆ?
ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಪಕ್ಕ ನಾನು ನಿನ್ ಜೊತೆ ನಿಮ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಅಯ್ಯಯ್ಯೋ ಏನಪ್ಪ ಮಾಡ್ಲಿ? ರೇವತಿ ಇನ್ನ ಹಠ ಮಾಡು. ಇಲ್ಲ ಅಕ್ಕ, ಮುಂದಿನ ಸಲ ಎಲ್ಲ ಆಗಲ್ಲ. ಈ ಸಲನೇ ನೀನ್ ನನ್ ಜೊತೆ ಇರ್ಬೇಕು, ಅದು ನನ್ ರೂಮಲ್ಲೇ ಇರ್ಬೇಕು. ಅಲ್ಲ ಚುಕ್ಕಿ, ಅದು ನೆಕ್ಸ್ಟ್ ಟೈಮ್ ಬಂದಾಗ ಆಗಲ್ಲ ಅಂದ್ರೆ ಆಗಲ್ಲ. ಈ ಸಲನೇ ನೀನ್ ನನ್ ಜೊತೆನೇ ಇರ್ಬೇಕು. ಅಯ್ಯೋ ಏನಪ್ಪ ಮಾಡ್ಲಿ ಇವಾಗ? ಚುಕ್ಕಿ, ನಿಮ್ ಭಾವ ಒಪ್ಪಿದ್ರೆ ನಾನು ನಿನ್ ಜೊತೆ ನಿನ್ ರೂಮಲ್ಲೇ ಮಲ್ಕೋತೀನಿ, ಓಕೆನಾ? ಭಾವನು ಒಪ್ಪಿಸ್ಬೇಕಾ? ಸರಿ ಆಯ್ತು, ಭಾವನೆ ಕೇಳ್ತೀನಿ. ಕಾಲ್ ರಿಸೀವ್ ಮಾಡಿ ಬಾಸ್, ತುಂಬಾ ಅರ್ಜೆಂಟ್ ಇದೆ. ಹಲೋ ಸರ್ ಸರ್ ನಿಮ್ಮ ಮೊಬೈಲಲ್ಲಿ 2 ರಿಂಗ್ ಆಗೋವರೆಗೂ ನಮ್ಗೆ ಕಾಯಕ್ಕೆ ಆಗಲ್ಲ ಸರ್. ಏನಾಯ್ತು ಶುರು? ಈಸ್ ಎವ್ರಿಥಿಂಗ್ ಓಕೆ? ಏನಾರ ಪ್ರಾಬ್ಲಮ್ಮಾ? ಪ್ರಾಬ್ಲಮ್? ಇಂಥ ಶ್ರೀಮಂತರಿಗೂ ಪ್ರಾಬ್ಲಮ್ ಇರುತ್ತಾ? ಸರ್ ಪ್ರಾಬ್ಲಮ್ ನಮ್ಗಲ್ಲ ಸರ್, ನಮ್ಮ ಆಪೋಸಿಟ್ ಕಂಪನಿಯವ್ರಿಗೆ. ಏನು ಹೇಳ್ತಿದ್ಯಾ ನೀನು? ಹೌದು ಸರ್, ನಮ್ಮ ಲೀಲಾ ಮೇಡಮ್ಗೆ ಶೇರ್ ಬಂದು ಅವ್ರ ಕಾಲಿಟ್ಟು ಗಳಿಗೆ ಸರ್ ನಮ್ಮ ಕಂಪನಿಗೆ 500 ಕೋಟಿ ಲಾಭ ಬಂದಿದೆ ಸರ್. 500 ಕೋಟಿನಾ? 500 ಕೋಟಿನ ಬರೀ 500 ರೂಪಾಯಿ ಹೇಳ್ದಂಗೆ ಹೇಳ್ತಾ ಇದಾರಲ್ಲ ಇವರು. ಸರ್ ರೈವಲ್ರಿ ಕಂಪನಿ ಇತ್ತಲ್ವಾ, ಅವರು ಕಲ್ಬೇರಕ್ಕೆ ಪ್ರಾಡಕ್ಟ್ ನ ಸೇಲ್ ಮಾಡ್ತಿದ್ದಾರೆ ಅಂತ ಕೋರ್ಟಲ್ಲಿ ಕೇಸ್ ನಡೀತಿತ್ತಲ್ವಾ ಸರ್, ಅದು ನಿಜ ಅಂತ ಪ್ರೂವ್ ಆಗಿ ಕಂಪನಿ ಫುಲ್ ಲಾಸ್ ಆಗೋಯ್ತು ಸರ್. 500 ಕೋಟಿನಾ? 500 ಕೋಟಿ ಲಾಸ್ ಆಗೋಯ್ತಾ? ಪಾಪ ಆ ಎಂಪ್ಲಾಯೀಸ್ ಏನು ಮಾಡ್ತಾರೆ? ಇವರು ಅವ್ರ ಸಂಬಳನ ಹೇಗೆ ಕೊಡೋದಕ್ಕೆ ಸಾಧ್ಯ? ಸಂಬಳ ಕೊಡೋಕ್ಕೂ ಕಾಸಿಲ್ವಾ? ಅಯ್ಯೋ 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 ಅಯ್ಯೋ, ಆ ದುರ್ಗನ ಹತ್ರ ಒಳ್ಳೆ ಮಾಸ್ ರೇಂಜ್ ವಿಲನ್ ತರ ಆವಾಜ್ ಹಾಕ್ಬಿಟ್ನಲ್ಲ, ಏನಪ್ಪ ಮಾಡ್ಲಿ? ಅಪೋಸಿಟ್ ಕಂಪನಿ ವರ್ಕರ್ಸ್ ಬಗ್ಗೆನೂ ಚಿಂತೆ ಮಾಡ್ತಿರುವಂತ ಪ್ರಪಂಚದ ಪ್ರಪ್ರಥಮ ವ್ಯಕ್ತಿ ನೀವೇ ಸರ್. ಇದೇ ಬುದ್ಧಿ ಆ ಓನರ್ಗೂ ಇದ್ದಿದ್ರೆ ಅವ್ರ ಕಂಪನಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಸರ್? ಎಲ್ರಿಗಿಂತ ಮುಂಚೆ ಈ ಸ್ವೀಟ್ ನ್ಯೂಸ್ ನಿಮ್ಗೆ ಬರ್ಬೇಕಾಗಿತ್ತು ಸರ್. ಆದ್ರೆ ಏನ್ ಮಾಡೋದು, ನೀವು ಮಾವನ್ ಮನೆಯಲ್ಲಿ ಇರ್ಬೇಕಾದ್ರೆ ನ್ಯೂಸು ಮೇಲ್ಸ್ ಯಾವ್ದು ನೋಡಲ್ಲ ಅಂತ ನನ್ಗೆ ಗೊತ್ತು. ಅದಕ್ಕೆ ಎಲ್ರಿಗಿಂತ ಮುಂಚೆ ನಿಮ್ಗೆ ಈ ವಿಷಯ ತಿಳಿಸ್ತಿದ್ದೀನಿ ಸರ್. ಸರ್ ಈ ವಿಷಯ ನಾನೀಗ ಎಲ್ರಿಗೂ ಹೇಳ್ಬೇಕು ಸರ್. ಸರ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಓಕೆ ಬಾಯ್. ಈ ಅಳಿಯ ನನ್ನ ಮಗಳು ಮದುವೆ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ನಮ್ಮನೇಲೆ ಬಂದು ಕೂತ್ಕೊಂಡಿದ್ದಾನೆ. ಈಗ ನನ್ನ ಗಂಡ ನಮ್ಮನೇನು ನೋಡ್ಕೊಂಡು ಇವ್ರ ಮನೇನು ನೋಡ್ಕೊಳ್ಬೇಕಾ? ಇದ್ಯಾವ ಗ್ರಾಚಾರಪ್ಪ. ಶ್ರೀಮಂತರು ಅನುಭವಿಸಕ್ ಆಗದೆ ಇರೋ ಖುಷಿನೆಲ್ಲ ನಾವ್ ಅನುಭವಿಸ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕರೆಕ್ಟ್ ಇಲ್ಲ, ನೀನು ಹೇಳೋದು ಕೇಳ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತದೆ. ವಾಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ನೆನಪಾ. ಊಟ ಅಂತೂ ಸೂಪರ್ ಆಗಿತ್ತು, ಜಾಸ್ತಿ ತಿನ್ಬಿಟ್ಟೆ, ನನ್ಗಂತೂ ಅಳ್ಗಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ಅಲ್ವಾ ಎಲೆಡಿಕೆ ಹಾಕೊಳ್ಳೋದು, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ. ಅಮ್ಮ ಮನ್ಸಿಟ್ಟು ಅಡ್ಗೆ ಮಾಡಿದ್ರೆ ಅಡ್ಗೆ ಸೂಪರ್ ಆಗಿ ಆಗುತ್ತೆ. ತಲೆನಲ್ಲಿ ಏನೇನೋ ಯೋಚನೆ ಇಟ್ಕೊಂಡಿದ್ರೆ ಅಡ್ಗೆ ಎಲ್ಲ ಕೆಟ್ಟ ಹೋಗುತ್ತೆ. ಅಮ್ಮ ಅಮ್ಮ, ಇವಾಗೇನು ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ, ಅಪ್ಪನಿಗೆ ಎಲೆ ಅಡಿಕೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ನೀನೇನೆ ಹಾಕೊಡೋದು, ನಾನು ಮಾಡ್ಕೊಂಡಿದ್ದೀನಲ್ಲ. ಹೌದಾ? ಅಕ್ಕ, ಭಾವ ಎಲೆ ಅಡಿಕೆ ತಿಂತಾರಾ? ಅಯ್ಯೋಯ್ಯೋ ಬೇಡ ಬೇಡ ಬೇಡ, ಅವ್ರಿಗೆ ಅಭ್ಯಾಸ ಇಲ್ಲ. ಅಡಿಕೆ ಬೇರೆ ಗಟ್ಟಿಯಾಗಿದೆ ಅನ್ಸುತ್ತೆ, ಮತ್ತೆ ಹಲ್ಲು ಆಗ್ಬಿಟ್ರೆ ಸೊ ನೋ ಎಲೆ ಅಡಿಕೆ. ಇಲ್ಲ ದಟ್ಸ್ ಓಕೆ. ಅಂದ್ರೆ ಎಲೆ ಅಡಿಕೆ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ, ಅದರಲ್ಲಿ ತಂಬಾಕು ಹಾಕ್ಬಾರ್ದು ಅಷ್ಟೇನೆ. ಇನ್ಫ್ಯಾಕ್ಟ್ ಆಗಾಗ ನನಗೆ ತಿಂದ ಅಭ್ಯಾಸ ಇದೆ. ಓ ಹೌದಾ ಕೌಸಲ್ಯ, ಹಾಗಾದ್ರೆ ಏಜೆ ಸರ್ಗೂ ಒಂದು ತಾಂಬೂಲ ಮಾಡ್ಕೊಡೆ.
ಎಲೆ ಎಳೆದಾಗಿರ್ಲಿ, ಆಮೇಲೆ ಸುಣ್ಣ ಜಾಸ್ತಿ ಹಚ್ಬೇಡ, ಬಾಯಿ ಖಾರ ಆಗ್ಬಿಡುತ್ತೆ. ಲೀಲಾ, ಒಂದು ಅಡಿಕೆ ಕಟ್ ಮಾಡ್ಕೊಡಮ್ಮ. ಆಮೇಲೆ ಒಂದ್ ಸ್ವಲ್ಪ ಕೊಬ್ಬರಿ ಸಕ್ಕರೆ ಪಕ್ಕ ಇಟ್ಕೊಂಡಿರಿ, ಒಂದ್ ವೇಳೆ ಬಾಯಿ ಖಾರ ಆದ್ರೆ ತಕ್ಷಣ ಹಾಕ್ಬೋದು. ಕೊಡಮ್ಮ. ಇದೆ ಸರ್, ತಗೊಳ್ಳಿ, ಆರೋಗ್ಯಕ್ಕೆ ಒಳ್ಳೇದು. ಯಾಕೆ ಸರ್, ಇಷ್ಟ ಆಗ್ಲಿಲ್ವಾ? ಹೋಗ್ಲಿ ಬಿಡಿ. ರೇವತಿ, ಎಜೆ ಸರ್ಗೆ ಫ್ರೂಟ್ಸ್ ತಂದು ಕೊಡಮ್ಮ. ಲೀಲಾ ಇತ್ತಿದ್ರೆ ಚೆನ್ನಾಗಿರೋದು. ಅವಳು ಇನ್ನೂ ಅನ್ನೋ ಯೋಚನೆಗೆ ನಿದ್ದೆನೇ ಬರ್ತಾ ಇಲ್ಲ. ಇವರಿಲ್ಲ ಅಂದರೆ ನಂಗೆ ನಿದ್ದೆನೇ ಬರ್ತಿಲ್ಲ. ಇವರು ಜೊತೆಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೋದಿತ್ತು. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಲೀಲಾ. ರೀ, ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತಿದೆ. ಏನು ಮಾಡಲಿ? ಕರೆಕ್ಟ್ ಅಲ್ವಾ? ಕಾಲ್ ಮಾಡ್ಬೋದು. ಫೋನ್ ಮಾಡೋಣ. ಇಷ್ಟೊತ್ತಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾಳೆ? ಇಷ್ಟು ಹೊತ್ತಲ್ಲಿ ಇವ್ರು ಯಾರ ಹತ್ರ ಮಾತಾಡ್ತಿರ್ಬೋದು? ಮೋಸ್ಟ್ಲಿ ಅಮ್ಮನ ಹತ್ರ ಮಾತಾಡ್ತಾ ಇರ್ಬೇಕು. ಓ, ಗೊತ್ತಾಯ್ತು. ನನ್ನ ಗಂಡ ಅಜ್ಜಿ ಹತ್ರ ಮಾತಾಡ್ತಿರ್ಬೋದು. ತಾಯಿ ತಕ್ಕ ಮಗ. ಅಮ್ಮನ ಹತ್ರನೂ ಅಲ್ಲ ಅಂದ್ರೆ ಇನ್ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಅಜ್ಜಿ ಮಲಗಿರುವಾಗ ಹೆಜ್ಜೆ ಸೌಂಡ್ ಕೂಡ ಬರಬಾರ್ದು, ಹಾಗೆ ನೋಡ್ಕೋತಾರೆ ನನ್ನ ಗಂಡ. ಇನ್ನು ಅವ್ರು ಕಾಲ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಕೇಳೇ ಬಿಡೋಣ. ನನ್ನ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಮಾತಾಡ್ತಿದ್ದಾರಾ? ಮಾಡ್ತೀನಿ ಇವ್ರಿಗೆ. ಲೀಲಾ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ಅಂತ ಕೇಳ್ಬೇಕು ಅನಿಸ್ತಿದೆ. ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಬೇಕು ಅನ್ನಿಸ್ತಿದೆ. ಯಾಕೆ? ನೀನಿಲ್ಲ ಅಂದರೆ ಏನೋ ಒಂಥರ ಖಾಲಿ ಫೀಲ್ ಇಲ್ಲ. ನಿದ್ದೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ, ನೀವಿಲ್ಲದೆ ನಿದ್ದೆನೇ ಬರ್ತಿಲ್ಲ. ನನಗೆ ಮಾತ್ರ ಹೀಗಾಗ್ತಿದೆ ಅನ್ಕೊಂಡೆ. ನಾನು ಅಷ್ಟೇ, ನಾನು ಮಾತ್ರ ಪ್ರೀತಿಯಲ್ಲಿ ಬಿದ್ದು ಪಾಗಲಾಗಿದ್ದೀನಿ ಅನ್ಕೊಂಡಿದ್ದೆ. ಆದರೆ ನೀವು ಅದೇ ಫೀಲಲ್ಲಿದ್ದೀರಾ. ಇಲ್ಲ, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ನಿನ್ನನ್ನು. ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಕ್ಕೆ ಆಗಲ್ಲ. ಲೀಲಾ, ಲೀಲಾ, ಅರೆ ಇದು ಎಂಥ ಭಾವನೆ, ಬರೀ ಸುಡುವಂಥ ಕಾಮನೆ. ಕೋಮಲೆ ನೀನು, ಕಳ್ಳನು ನಾನು, ವಿರಹವ ನೀನೇ ಇಳಿಸುವೆಯೇನೆ. ನಿನ್ನಯ ರೂಪವ ಇನ್ನೆಷ್ಟು ನೋಡಲಿ. ಅರೆ ಇದು ಎಂಥ ಭಾವನೆ, ಬರೀ ಸುಡುವಂತ. ನಾನು ಹೋಗ್ತೀನಿ. ಹೋಗ್ಲೇಬೇಕಾ? ನಂಗಿಷ್ಟ ಇಲ್ಲ, ಆದರೂ ಹೋಗ್ಲೇಬೇಕಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತಿರ್ಬೋದಲ್ವಾ? ಯಾರಾದರೂ ಬಂದರೆ ಬಂದಾಗ ನೋಡ್ಕೊಳ್ಳೋಣ. ಹಾಗಂತೀರಾ?
ಅಪ್ಪ ಅಪ್ಪನೇ ಏನ್ ಮಾಡ್ತಿದ್ರಿ? ಅದು ಅದು ಅಪ್ಪ ಇವ್ರಿಗೆ 2 ದಿನ ಬಿಲ್ದೆ ನಿದ್ದೆ ಬರಲ್ಲ, ಅದಕ್ಕೆ ದಿನ ಕೊಡಕ್ ಬಂದಿದೆ. ಈ ರೀಸನ್ನ ನಾನು ಹೇಳೋಣ ಅನ್ಕೊಂಡೆ, ಇವಳು ಹೇಳ್ಬಿಟ್ಲು. ಈಗ ನಾನೇನು ಹೇಳಲಿ? ಹೊಳಿ ಅಂದ್ರೆ ನೀವು? ನಾನು ಅದು ಇದೇ ಥರದ್ದು ದಿಂಬಿದೆಯಾ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಹೌದು, ಆದ್ರೆ ಗೊರ್ಕೆ ಸದ್ದಿಗೆ ಪಕ್ಕದಲ್ಲಿರೋರ್ಗ್ ಮಾತ್ರ ನಿದ್ದೆ ಬರಲ್ಲ. ಗೊರ್ಕೆನಾ? ನಾನ್ ಗೊರ್ಕೆ ಹೊಡಿಯಲ್ಲಪ್ಪ, ನನಗ್ ಗೊರ್ಕೆ ಬರೋದೇ ಇಲ್ಲ. ಅಪ್ಪ ಇಷ್ಟು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ಸುಮ್ಮನೆ ಸುಳ್ಳು ಹೇಳ್ಬಿಡ. ಪಾಪ ನನ್ನ ಗಂಡಂಗೆ ನಿದ್ದೆನೇ ಆಗಿಲ್ಲ. ಅಲ್ಲಿ ಅಂದ್ರೆ ನಿನ್ನೆ ರಾತ್ರಿ ನೀವು ನನ್ನ ಪಕ್ಕದಲ್ಲಿದ್ರಿ, ಹೇಳಿ ನನ್ನ ಮಕ್ಕಳಿಗೆ ನಾನು ಗೊರ್ಕೆ ಹೊಡಿತೀನಿ. ಮೂಲಿಲ್ಲ ಮಾವ ಎಚ್ಚರವಾಗಿದ್ದಾಗ ಸೌಂಡೇ ಮಾಡಲ್ಲ, ಎಚ್ಚರವಾಗಿದ್ದಾಗ ಮಾತ್ರ. ಅಮ್ಮ ಏನಾಯ್ತು ನಿಂಗೆ? ಏನೇ ಮಾಡಿದೆ ನಾನು? ನಿಮ್ಗಳಿಗೆ ತಿಂಡಿ ಬರ್ಸಕ್ ಬಂದಿದ್ ತಪ್ಪ? ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಹುಚ್ಚಿ ಮಾಡ್ತೀರಾ. ಇರಿ ನಾನೇ ಬಡಿಸ್ತೀನಿ. ಮನೇನೋ ಜಾತ್ರೆ ಗೊತ್ತಾಗ್ತಾರೆ. ಏಯ್, ತಿಂಡಿ ಬೇಕಂದ್ರೆ ಕೇಳು, ಹಾಕ್ತೀನಿ. ಅಡಿ ಅಂದ್ರೆ ನೀವು ತಿಂಡಿ ತಿಂತಾ ಇರಿ, ಒಂದ್ ನಿಮಿಷ ಬಂದೆ. ಕೌಸಲ್ಯ, ಒಂದ್ ನಿಮಿಷ ಬಾ. ಅಮ್ಮ, ನೀನ್ ಆಡೋ ಮಾತೆಲ್ಲ ಬಾಬಾ ಕೇಳಿಸ್ಕೊಂಡ್ರು. ಯಾಕೆ ಹೀಗ್ ಮಾತಾಡ್ತೀಯ ನೀನು? ಬೇಡ ಕಣೆ, ನಿಮ್ಮಪ್ಪ ಈಗಾಗ್ಲೇ ಉಗ್ಗಿಸ್ಕೊಂಡು ಹೋಗಿದ್ದಾರೆ, ಈಗ ಮತ್ತೆ ನೀನ್ ಬರ್ಬೇಡ. ಭಾವ ಆಗಿದ್ದಕ್ಕೆ ಸುಮ್ನೆ ಇದ್ದಾರೆ. ಅವ್ರ ಜಾಗದಲ್ಲಿ ಏನಾದ್ರು ಬೇರೆಯವ್ರು ಇದ್ದಿದ್ರೆ ಸುಮ್ನೆ ಇರ್ಲೇಬೇಕು ಅಂತ ಟೈಮ್ ಇದು. ಅದಕ್ಕೆ ಸುಮ್ನೆ ಇದ್ದಾರೆ. ಬಂದ್ಬಿಟ್ಲು ನನಗೆ ಹೇಳೋದಕ್ಕೆ. ಅಮ್ಮ ಪ್ಲೀಸ್, ನೀನ್ ನನಗೆ ಎಷ್ಟಾದ್ರೂ ಅನ್ನು, ಆದ್ರೆ ನನ್ನ ಗಂಡನ ಮುಂದೆ ಹೀಗೆಲ್ಲ ಮಾಡ್ಬೇಡಮ್ಮ. ಮಾಡ್ತೀನಿ, ತಡಿ ನೋಡೋಣ. ಅಮ್ಮ ಯಾಕೆ ಈ ತರ ಆಡ್ತಿದ್ಯಾ? ನೀನು ನಿನ್ ಗಂಡ ಈ ಮನೇಲಿ ಇರೋದು ನಂಗೆ ಇಷ್ಟ ಇಲ್ಲ ಕಣೆ, ಅದಕ್ಕೆ ಹೀಗಾಡ್ತಾ ಇದೀನಿ. ಗೊತ್ತಾಯ್ತಾ? ಅಥವಾ ಇನ್ನು ಬಿಡಿಸ್ ಹೇಳ? ಅಮ್ಮ ಏಯ್, ಮುಚ್ಚೆ ಬಾಯ್ ಸಾಕು. ಅಮ್ಮ ನನ್ನಿಂದ ತಪ್ಪಾಗಿದೆ ಅಂತ ಹೇಳು, ನಾನು ತಿದ್ಕೋತೀನಿ. ಆದ್ರೆ ಗಂಡನ ಮುಂದೆ ತವ್ರ ಮನೆ ಮರ್ಯಾದೆ ತೆಗಿಬೇಡ ಅಮ್ಮ. ನೀವ್ ಏನೇ ಹೇಳಿದ್ರು ನಾನು ಬಗ್ಗಲ್ಲ. ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಒಟ್ನಲ್ಲಿ ನೀವಿಬ್ರು ಇವತ್ತು ಈ ಮನೆಯಿಂದ ಹೋಗ್ಬೇಕು ಅಷ್ಟೇ. ಅಕ್ಕ ಪ್ಲೀಸ್ ಅಳ್ಬೇಡ್ವೆ. ಅಮ್ಮನ್ನ ನಾನು ನೋಡ್ಕೋತೀನಿ. ಯಾವುದೋ ಹಳೆ ವಿಷಯ ನೆನಪಾಗಿರುತ್ತೆ, ಅದನ್ನೇ ಹಿಡ್ಕೊಂಡು ಹೀಗೆಲ್ಲ ಆಡ್ತಿದ್ದಾರೆ. ನಾನು ಇದೀನಲ್ಲ. ಬಲ್ತಿರೋದ್ ತಗೊಂಡ್ರೆ ಏನಾಗ್ಬಿಡುತ್ತೆ? ಏನಾಗ್ಬಿಡುತ್ತಾ? ನೀನು ಈ ಥರ ಬಲ್ತಿರೋದು ಕೊಟ್ಟರೆ 3 ವಿಸಿಲ್ ಹೊಡೆದ್ರೆ ಕುಕ್ಕರ್ ಬಿಡ್ಕೊಳ್ಳಲ್ಲ. ಸೊ 2 ವಿಸಿಲ್ ವೇಸ್ಟ್ ಆಯಿತು. 2 ವಿಸಿಲ್ ವೇಸ್ಟ್ ಆಗಬೇಕು ಅಂದರೆ ಗ್ಯಾಸ್ ಎಷ್ಟು ಖರ್ಚಾಗುತ್ತೆ? ಗ್ಯಾಸ್ ರೇಟ್ ಎಷ್ಟಾಗಿದೆ? 1000 ರೂಪಾಯಿಗಿಂತ ಜಾಸ್ತಿ ಆಗಿದೆ.
ಈ ಲೆಕ್ಕದಲ್ಲಿ ಬರೀ ತರಕಾರಿ ಬೇಸಕ್ಕೆ ತಿಂಗಳಿಗೆ 2,000 ರೂಪಾಯಿ ಖರ್ಚಾಗತ್ತೆ. ಅದನ್ನ ಯಾರಪ್ಪ ನೀನ್ ತಗೊಂಬಂದ್ ಕೊಡ್ತೀಯಾ? ಬಾರಿ ಇದ್ದೀರಾ ಸರ್ ನೀವು. ನಿಮ್ಗೆ ಎಂತದ್ ಬೇಕು ಅಂಥದ್ದೇ ಹಾಕ್ತೀನಿ ಹೇಳಿ. ಟೊಮ್ಯಾಟೊ ತುಂಬಾ ಹಣ್ಣಾಗಿರೋದು ಕೊಡ್ಬಿಡಿ, ಕಾಯಿ ಇರೋದು ಕೊಡಿ, ಸ್ವಲ್ಪ ಜಾಸ್ತಿ ದಿನ ಬರ್ಬೇಕು. ಹಾಗೆ ಅಲ್ಲಿ ತೆಂಗಿನಕಾಯಿ 3 ಕೊಟ್ಬಿಡಿ. ಬೇಸಿಗೆಗಲ್ಲ ಅಲ್ಲ, ತಾನಾಗೆ ಬಿಟ್ಕೊಂಡ್ಬಿಡುತ್ತೆ ಕಷ್ಟ. ಸರಿ ಸರ್, ಆಯ್ತು. ಇನ್ನೇನು ಬೇಕು ಸರ್? ಸರ್ 540 ಆಯ್ತು ಸರ್. ಯಾಕಪ್ಪ? ಯಾಕೆ 540? ನೀ ಕೊಟ್ಟಿರೋ ನುಗ್ಗೆಕಾಯಿ ನಾಯಿ ಓಡ್ಸೋ ಕೋಲ್ ಆದಂಗಾಗಿದೆ. ಸೊಪ್ಪುಗಳು ಆಗಲೇ ಹೂವು ಬಿಟ್ಕೊಂಡಿದೆ. ನೋಡಿ, ನನಗೆ 30 ರೂಪಾಯಿ ಲೆಕ್ಕ ಬೇಕೇ ಬೇಕು. ಹೇಳಿ ಅಷ್ಟೇ. ಇವಾಗ ಹೇಳ್ತಿರೋ ಇಲ್ವೋ? ಐ ಆಮ್ ಸಾರಿ ಲೀಲಾ. ಉಳಿದಿರೋ ಚೇಂಜಲ್ಲಿ ನಾನು ನಿನಗೋಸ್ಕರ ಕಾಲ್ ಹೋಗಿದೆ. ಅಜ್ಜಿ ಅದು ಅದು ಹೇಳು. ಅಜ್ಜಿ ದಯವಿಟ್ಟು ನಾನೇನು ಮಾಡಬೇಡಿ. ನಾನು ಏನು ಮಾಡಿದ್ದೀನಿ ಅದನ್ನ ಒಪ್ಕೊಂಡ್ಬಿಡ್ತೀನಿ. ಏಜೆ ಇಷ್ಟು ದೊಡ್ಡ ಮನೆಯಲ್ಲಿ ಕಂಫರ್ಟಬಲ್ ಆಗಿ ಬದುಕಿದವರು ಈಗ ಅಲ್ಲಿ ಅಷ್ಟು ಪುಟ್ಟ ಮನೆಯಲ್ಲಿ ಆರಾಮಾಗಿದ್ದಾರಾ ಇಲ್ವಾ ಅಂತ ಕೇಳಕ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅಜ್ಜಿ. ಇದು ತಪ್ಪು ಅನ್ನೋದಾದ್ರೆ ನೀವು ಏನ್ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ನಂಬಹುದಾ ಇದನ್ನ? ನಂಬಿಕೆ ಬಂದ್ರೆ ನಂಬಿ ಅಜ್ಜಿ, ಇಲ್ಲ ಅಂದ್ರೆ ಕೌಸಲ್ಯ ಅವ್ರಿಗೆ ನೀವೇ ಕಾಲ್ ಮಾಡಿ ಕೇಳಿ. ಸರಿ ತಗೋ. ನನಗೆ ಗೊತ್ತು ಅಜ್ಜಿ, ನೀವಿದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಿದ್ದೀರಾ ಅಂತ. ನಾನು ಅಷ್ಟೆ, ಇದನ್ನೆಲ್ಲ ಈ ಮನೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಗುರಿನ ನಾನು ಬಿಡಲ್ಲ. ಸಾರಿ ರೀ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇ ಲೀಲಾ, ಅಟ್ಸ್ ಓಕೆ. ಅದಕ್ಕೆ ಯಾರ ಕಣ್ಣೀರು ಹಾಕ್ತಾರ? ಹುಚ್ಚಿ, ಐ ಸೆಡ್ ಕ್ಲೋಸ್ ಯುವರ್ ಐಸ್. ನೋಡು, ಈಗ ನಿಧಾನಕ್ಕೆ ಉಸಿರಾಡು. ನಾನೀಗ ಉಲ್ಟಾ ಕೌಂಟ್ ಡೌನ್ ಕೊಡ್ತೀನಿ. ನಾನು 0 ಹೇಳೋ ತನಕ ನೀನು ಕಣ್ ತೆಗೆಯೋ ಹಾಗಿಲ್ಲ. 10, 9, 8, 7, 6, 5, 4, 3, 2, 1, 0. ನಿಧಾನ ಕಂಟಿಗೆ. ನನ್ಗಿರೋ ಕೋಪ ಕಮ್ಮಿ ಆಗಿಲ್ಲ ರೀ. ನೀವ್ಯಾಕೆ ನನ್ನ ಅಲ್ಲಿಂದ ಕಳ್ಸಿದ್ರಿ? ಅದು ಸರಿ ಹೋಗ್ಲಿ ಅಂತಾನೆ ಹೀಗೆ ಮಾಡ್ತಿದ್ದು. ನಿನಗಿನ್ನ ಸಮಾಧಾನ ಆಗ್ತಲ್ವಾ? ಇಲ್ಲ ರೀ, ಅಮ್ಮ ಮಾಡಿದ್ದು ದೊಡ್ಡ ತಪ್ಪು. ಅವ್ಳು ಪ್ರತಿ ಸತಿ ಹೀಗೆ ಮಾಡ್ತಾಳೆ. ಅದು ನನ್ವರ್ಗೂ ಇದ್ರೆ ನಾನು ತಡ್ಕೋತಾ ಇದ್ದೆ. ಅಮ್ಮ ಅಲ್ವಾ ನನ್ನ ಬೆಳೆಸಿದಾಳೆ, ಸಾಕಿದಾಳೆ ಅಂತ ನಾನು ಸುಮ್ಮನಾಗ್ತಾ ಇದ್ದೆ. ಆದ್ರೆ ನನ್ನಿಂದ ನೀವೇ ಕನ್ಸ್ಕೋಬೇಕು. ಅವ್ರು ಅಷ್ಟೇ ಅಲ್ಲ, ಆ ದೇವ್ರೆ ಬಂದು ನನ್ ಗಂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಮ ತಾಯಿ ಕೋಪ ತೋರಿಸೋದ್ರಂತ ನೀನು ಕೋಪ ಮಾಡ್ಕೊಳಕ್ಕಾಗತ್ತ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋದು ಎಲ್ಲ ವಿಷಯಕ್ಕೂ ಅಪ್ಲೈ ಆಗಲ್ಲ. ಪ್ರೀತಿ ಅನ್ನೋದು ಎಂಥ ವ್ಯಕ್ತಿನ ಬೇಕಾದರೂ ಬದಲಾಯಿಸುತ್ತೆ. ಅದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್ಲು. ಮುಂಚೆ ನನ್ನನ್ನೆಲ್ಲರೂ ಹಿಟ್ಲರ್ ಅಂತ ಇದ್ರು. ಈಗ ನಾನು ನೋಡು ಎಷ್ಟು ಚೇಂಜ್ ಆಗಿದ್ದೀನಿ ಅಲ್ವಾ?
ಆದರೂ ನಿಮ್ಮ ತಾಯಿ ಹತ್ರ ನೀನು ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು. ಅವ್ರದ್ದೇ ತಪ್ಪಿರಲಿ, ನೀನು ತಡ್ಕೋಬೇಕು. ಬಟ್ ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತಿಲ್ಲ. ಲೈಫಲ್ಲಿ ಏನು ಬೇಕಾದರೂ ವೇಸ್ಟ್ ಆಗ್ಬೋದು, ಅದರ ತಾಳ್ಮೆ ಅನ್ನೋದು ಯಾವತ್ತೂ ವೇಸ್ಟ್ ಆಗಲ್ಲ. ಅದು ಹೋಗಕ್ಕೆ ಮುಂಚೆ ರಿಸಲ್ಟ್ ಕೊಟ್ಬಿಟ್ಟೇ ಹೋಗೋದು. ಸೊ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊ. ನೀವ ಈ ಮಾತು ಹೇಳ್ತಿರೋದು ನಂಗೆ ನಂಬಕ್ಕೆ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲೇ ನೀವು ಶಿಕ್ಷೆ ಕೊಡ್ತಾ ಇದ್ರಿ. ಈಗ ಅವ್ರದೇ ತಪ್ಪಿದ್ರು ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಲ್ಲ. ಆದ್ರೆ ನೀವು ನನ್ಗೋಸ್ಕರ ಇದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ಇಲ್ಲ, ನಿಮಗ್ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಒಂದ್ ಕ್ಷಣನೂ ಇರಲ್ಲ. ಬನ್ನಿ ಹೋಗೋಣ. ಲೀಲಾ, ಹೋಗೋದು ತುಂಬ ಸುಲಭ. ಒಂದ್ಸಲ ಸಂಬಂಧ ಮುರಿದೋಯ್ತು ಅಂದರೆ ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ತುಂಬ ಬೆಲೆ ತೆತ್ತಬೇಕಾಗತ್ತೆ. ಅನ್ಲಿ ಬಿಡು, ಅವ್ರು ನನ್ನ ಅತ್ತೆ ತಾನೆ, ಇನ್ನೂ ಅನ್ಲಿ. ನೋಡು, ನನಗೆ ನನ್ನ ಮನೆ ಎಷ್ಟು ಇಂಪಾರ್ಟೆಂಟು, ನನ್ನ ಅತ್ತೆ ಮಾವನ ಮನೆನೂ